ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಜಗತ್ತಿನಲ್ಲಿ ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಅಂತ ಯಾವುದೂ ಇಲ್ಲ. ಎಲ್ಲ ಸ್ಮಾರ್ಟ್ಫೋನಲ್ಲೂ ಕೂಡ ಒಂದಲ್ಲ ಒಂದು ಕಿತ್ತೋಗಿರೋ ಸ್ಪೆಸಿಫಿಕೇಶನ್ ಇದ್ದೇ ಇರುತ್ತೆ. ನಾಳೆ ದೇವರು ಪ್ರತ್ಯಕ್ಷ ಆಗಿ ನನಗೊಂದು ವರ ಕೊಟ್ಟರೆ, ನೋಡಪ್ಪ ಸಂದೀಪ, ಒಂದು ಬೆಸ್ಟ್ ಸ್ಮಾರ್ಟ್ಫೋನನ್ನು ನೀನು ಬಿಲ್ಡ್ ಮಾಡು ಅಂತ, ನಾನೇನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ನಾನು ಚೂಸ್ ಮಾಡೋದಾದರೆ ಪರ್ಸ್ನಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದು ಲುಕ್ಕು ನನಗೆ ಪರ್ಸ್ನಲಿ ಬೆಸ್ಟ್ ಅನಿಸಿತ್ತು. ಈವನ್ S25 ಅಲ್ಟ್ರಾ ಲುಕ್ ಕೂಡ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ, ಆಯಿತಾ. ಸೊ ನಾನು ಚೂಸ್ ಮಾಡೋದಾದರೆ S24 ಅಲ್ಟ್ರಾದು ಲುಕ್ಕನ್ನು ಚೂಸ್ ಮಾಡ್ತೀನಿ, ಆಯಿತಾ. ನೋಡೋದಕ್ಕೆ ಈ ಫೋನ್ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿಯಲ್ಲಿ ನಂಗನ್ನಿಸ್ದಂಗೆ ಐಫೋನ್ ಬಿಲ್ಡ್ ಕೂಡ ಚೆನ್ನಾಗಿದೆ, ಸ್ಯಾಮ್ಸಂಗ್ ಬಿಲ್ಡ್ ಕೂಡ ಚೆನ್ನಾಗಿದೆ. ಬಟ್ ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಐಫೋನ್ ಚೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಐಫೋನ್ನ ಕೂಡ ನಾನು ತುಂಬ ಸಲ ಡ್ರಾಪ್ ಮಾಡಿದ್ದೀನಿ, ಸ್ಯಾಮ್ಸಂಗ್ ಫೋನ್ಗಳನ್ನ ಕೂಡ ತುಂಬ ಸಲ ಡ್ರಾಪ್ ಮಾಡಿದ್ದೀನಿ. ನನಗನ್ನಿಸ್ದಂಗೆ ಐಫೋನ್ ಸ್ವಲ್ಪ ಜಾಸ್ತಿ ತಡ್ಕೊಳ್ಳುತ್ತೆ, ಆಯಿತಾ. ಕೆಳಗೆ ಬಿದ್ದರೂ ಸಹ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಐಫೋನಿಗೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ಅದರಿಂದ ನಾನು ಚೂಸ್ ಮಾಡೋದಾದರೆ ಐಫೋನ್ ಚೂಸ್ ಮಾಡ್ತೀನಿ. ಫ್ರಂಟಲ್ಲಿ ಸಿರಾಮಿಕ್ ಗ್ಲಾಸು, ಇನ್ಗಡನೂ ಕೂಡ ಸಿರಾಮಿಕ್ ಗ್ಲಾಸ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಇದ್ದರೂ ಕೂಡ ಒಳ್ಳೆಯದು. ಮತ್ತು ಫ್ರೇಮಲ್ಲಿ ಟೈಟೇನಿಯಂ ಫ್ರೇಮ್ ಬೇಕು ನಮಗೆ, ಆಯಿತಾ. USB Type-C ಪೋರ್ಟ್ ಇರಲಿ, ಹೆಡ್ಫೋನ್ ಜಾಕ್ ಏನು ಬೇಡ, ಈವನ್ ಪೆನ್ ಕೂಡ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಪೆನ್ ಕೂಡ ಯಾರು ಯೂಸ್ ಮಾಡಲ್ಲ. ಸೊ ಓವರಾಲ್ ನನಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಐಫೋನ್ನ ಬಿಲ್ಡು ಬೇಕು, ಆಯಿತಾ. IP ರೇಟಿಂಗ್ ಸೇಮ್ ಸ್ಯಾಮ್ಸಂಗ್ ರೀತಿ IP68 ಇದ್ರೂ ಸಾಕು. 69 ಕೂಡ ಬಂದಿದೆ, 68 ಇದ್ರೂ ಕೂಡ ಬೇಜಾನಾಯಿತು. ಅದು ಸ್ಯಾಮ್ಸಂಗ್ ಫೋನ್ಲಿರುತ್ತೆ. ಈವನ್ ಐಫೋನಲ್ಲೂ ಕೂಡ IP ರೇಟಿಂಗ್ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಐಫೋನ್ ಅಂತೀನಿ, ಲುಕ್ಕು ಈ S24 ಅಲ್ಟ್ರಾ ರೀತಿ ಇದ್ದರೆ ಬೆಂಕಿ ಇರುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಟಾಪ್ ನಾಚ್, ಎರಡನೇ ಪ್ರಶ್ನೆನೇ ಇಲ್ಲ. ಸ್ಯಾಮ್ಸಂಗ್ಗೆ ಬೆಸ್ಟ್ ಡಿಸ್ಪ್ಲೇನ ಮ್ಯಾನುಫ್ಯಾಕ್ಚರ್ ಮಾಡೋದು ವಿತ್ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್, ಆಯಿತಾ. ಬೆಂಕಿ S24 ಅಲ್ಟ್ರಾ ಮತ್ತು S25 ಅಲ್ಟ್ರಾದಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ, ಆಯಿತಾ. ಹಿಂಗಡೆ ಒಂದು ಲೈಟ್ ಸೋರ್ಸ್ ಇದ್ದರೂ ಸಹ ರಿಫ್ಲೆಕ್ಷನ್ ಬರೋಲ್ಲ, ಆಯಿತಾ, ಕಡಿಮೆ ಬರುತ್ತೆ. ವಿಜುವಲ್ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾನು ಚೂಸ್ ಮಾಡೋದಾದರೆ ಸ್ಯಾಮ್ಸಂಗ್ ಡಿಸ್ಪ್ಲೇಯನ್ನು ಚೂಸ್ ಮಾಡ್ತೀನಿ. ಫ್ಲ್ಯಾಗ್ಶಿಪ್ ಸ್ಯಾಮ್ಸಂಗ್ ಡಿಸ್ಪ್ಲೇ. ಐಫೋನಲ್ಲೂ ಕೂಡ ಡಿಸ್ಪ್ಲೇ ಚೆನ್ನಾಗಿದೆ, ಅವರು ಕೂಡ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಕೊಟ್ಟರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಈ ಸಲ ಸದ್ಯಕ್ಕೆ ನಾನು ಸ್ಯಾಮ್ಸಂಗ್ ಡಿಸ್ಪ್ಲೇಯನ್ನು ಚೂಸ್ ಮಾಡ್ತೀನಿ. ಅಮೂಲ್ಯ ಡಿಸ್ಪ್ಲೇ, ಕ್ವಾಡ್ HD+ ರೆಸೊಲ್ಯೂಷನ್, ಫುಲ್ HD ಇದ್ರೂ ನಡೆಯುತ್ತೆ, ಬಟ್ ಕ್ವಾಡ್ HD+ ಇರಲಿ. ಮತ್ತು ಅಟ್ಲೀಸ್ಟ್ 120 Hz LTPO ರಿಫ್ರೆಶ್ ರೇಟು, ಆಯಿತಾ. ಸೊ ಇಷ್ಟಿದ್ರೆ ಟಾಪ್ ನಾಚ್. ಅದು ನಮಗೆ ಸ್ಯಾಮ್ಸಂಗಲ್ಲಿ ಸಿಗ್ತಾ ಇದೆ S24 ಮತ್ತು S25 ಅಲ್ಟ್ರಾದಲ್ಲಿ. ಸೊ ಇದನ್ನೇ ಚೂಸ್ ಮಾಡ್ತೀನಿ. ನೆಕ್ಸ್ಟು ರ್ಯಾಮು ಮತ್ತು ಸ್ಟೋರೇಜು. ಯೂಶ್ವಲಿ ಇತ್ತೀಚೆಗೆ ಎಲ್ಲ ಬ್ರ್ಯಾಂಡ್ಗಳು ಕೂಡ ಒಳ್ಳೆ ರ್ಯಾಮು ಸ್ಟೋರೇಜ್ನ ಕೊಡ್ತಾರೆ. LP DDR5X ರ್ಯಾಮು, UFS 4.1 ಸ್ಟೋರೇಜನ್ನು ನಾನು ಚೂಸ್ ಮಾಡ್ತೀನಿ. ನನಗೆ ರ್ಯಾಮು ಮಿನಿಮಮ್ 12 GB ಬೇಕೇ ಬೇಕು, ಆಯಿತಾ. 16 GB ಇದ್ದರೆ ಇನ್ನೂ ಒಳ್ಳೆಯದು, ಮಿನಿಮಮ್ 12 GB ಇದ್ದರೆ ತುಂಬ ಒಳ್ಳೆಯದು. ಸ್ಟೋರೇಜು ನಂಗನ್ನಿಸ್ದಂಗೆ ನನ್ನ ಯೂಸೇಜಿಗೆ 512 GB ಅಂತೂ ಬೇಕೇ ಬೇಕು. 256 ಸ್ವಲ್ಪ ಕಷ್ಟ ಆಗ್ಬೋದು, 512 GB ಮಿನಿಮಮ್ ಬೇಕೇ ಬೇಕು. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೌದು, ಸ್ನ್ಯಾಪ್ಡ್ರ್ಯಾಗನ್ 8 Elite ಬೆಂಕಿ ಪ್ರೊಸೆಸರ್, ನೆಕ್ಸ್ಟು 8 Elite 2 ಕೂಡ ಬರ್ತಾ ಇದೆ. ಆದರೆ ನಾನು ಆಪಲ್ದು ಬಯೋನಿಕ್ ಚಿಪ್ಪನ್ನು ಚೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಸ್ಟೆಬಿಲಿಟಿ, ಆಯಿತಾ. ಈ ಪ್ರೊಸೆಸರ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಈವನ್ OS ಯಾವ ರೀತಿ ಸ್ಟೇಬಲ್ಲಾಗಿ ಇದಕ್ಕೆ ಬಿಲ್ಡ್ ಮಾಡಿದರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ, ಆಯಿತಾ. ನಮಗೆ ಆಪಲ್ ಐಫೋನು ಐಪ್ಯಾಡ್ನಲ್ಲಿ ಸ್ಮೂತಾಗಿ ಗೇಮ್ಗಳು ಪ್ಲೇ ಆದಂಗೆ ಆ್ಯಂಡ್ರಾಯ್ಡಿನ ಯಾವ ಫೋನಲ್ಲೂ ಕೂಡ ಪ್ಲೇ ಆಗಲ್ಲ. ನಾವು PUBGಯನ್ನು ಆಪಲಲ್ಲಿ ಆಡಬೇಕಾದ್ರೆ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಅದೇ ಎಕ್ಸ್ಪೀರಿಯನ್ಸು ನಮಗೆ ಫ್ಲ್ಯಾಗ್ಶಿಪ್ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಸಿಗಲ್ಲ. ಕ್ವಾಲಿಟಿ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ, ಆಯಿತಾ. ಸೊ ಈ ಕಾರಣದಿಂದ, ಆಯಿತಾ, ಯೂಸರ್ ಎಕ್ಸ್ಪೀರಿಯನ್ಸ್ OS ಪ್ಲಸ್ ಪ್ರೊಸೆಸರ್ನ ಎರಡು ಕಂಬೈನ್ ಮಾಡಿ ನಾನು ಬಯೋನಿಕ್ ಚಿಪ್ಪನ್ನು ಚೂಸ್ ಮಾಡ್ತೀನಿ, ಆಯಿತಾ. ಹೌದು, ಸ್ನ್ಯಾಪ್ಡ್ರ್ಯಾಗನ್ ಕೂಡ ಆನ್ ಪೇಪರ್ ಅತಿ ಹೆಚ್ಚು ಬೆಂಚ್ ಮಾರ್ಕನ್ನು ಕೊಡುತ್ತೆ, ಆಯಿತಾ. ಬಯೋನಿಕ್ಗಿಂತ ಜಾಸ್ತಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಕೊಡುತ್ತೆ, ಆಯಿತಾ. ನಮಗೆ ಬೇಕಾಗಿರುವಂಥದ್ದು ಸ್ಟೆಬಿಲಿಟಿ, ಅದರಿಂದ ಬಯೋನಿಕ್ ಚಿಪ್ಪನ್ನು ಚೂಸ್ ಮಾಡ್ತೀನಿ. ನೆಕ್ಸ್ಟು ಕ್ಯಾಮ್ರಾ. ಇದರಲ್ಲಿ ಎರಡನೇ ಪ್ರಶ್ನೆನೇ ಬೇಡ, ವಿವೋ ಕ್ಯಾಮ್ರಾ, ಆಯಿತಾ. ನಾನು ಲಿಟ್ರಲಿ ಎಲ್ಲ ಸ್ಮಾರ್ಟ್ಫೋನ್ ಕ್ಯಾಮ್ರಾಗಳನ್ನು ಯೂಸ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಬಟ್ ವಿವೋ ಥರ ಔಟ್ಪುಟ್ಟನ್ನು
ಯಾರು ಕೊಡಲ್ಲ. ಹೌದು, ಅದು ಸ್ವಲ್ಪ ಓವರ್ ಪ್ರೊಸೆಸ್ ಮಾಡುತ್ತೆ, ಬಟ್ ಸ್ಟಿಲ್ ನೋಡೋದಕ್ಕೆ ಹೆಂಗಿರುತ್ತೆ ಅಂತ ಅಂದರೆ ಕಣ್ಣಿಗೆ ಅಪ್ಪ ಏನು ಗುರುದು ಈ ಲೆವೆಲ್ ಕ್ಯಾಮ್ರಾನ ಅಂತ ಅನ್ನಿಸ್ಬೇಕು. DSLR ಲೆವೆಲಿಗೆ ಔಟ್ಪುಟನ್ನು ಕೊಡುತ್ತೆ. ಈ ಕಾರಣದಿಂದ ವಿವೋ, ಓ ಮೈ ಗಾಡ್, ಸೆಲ್ಫಿ ಕ್ಯಾಮ್ರಾನಾಗಲಿ ರೇರ್ ಕ್ಯಾಮ್ರಾನಾಗಲಿ ಎರಡರಿಂದ ಬೆಸ್ಟು ಕ್ಯಾಮ್ರಾ ಫೋನ್ ವಿವೋ, ಎರಡನೇ ಮಾತೇ ಇಲ್ಲ, ಡೌಟೇ ಇಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ನಂಗನ್ನಿಸ್ದಂಗೆ ಇಲ್ಲಿಯವರೆಗೆ ಐಫೋನ್ ತೆಗೆಯೋ ರೀತಿ ವಿಡಿಯೋನ ಬೇರೆ ಯಾವ ಬ್ರ್ಯಾಂಡ್ಗಳು ಕೂಡ ತೆಗೆಯಲ್ಲ. ಇದು ತುಂಬ ಸ್ಟೇಬಲ್ ಆಗಿ ಒಳ್ಳೆ ಕ್ವಾಲಿಟಿ ಔಟ್ಪುಟನ್ನು ಐಫೋನ್ನ ಕ್ಯಾಮ್ರಾ ಕೊಡುತ್ತೆ. ಸೊ ಐಫೋನ್ ವಿಡಿಯೋ ಕ್ಯಾಮ್ರಾ ನಾನು ಚೂಸ್ ಮಾಡ್ತೀನಿ. ಫೋಟೋಗೆ ವಿವೋ, ವಿಡಿಯೋಗೆ ಐಫೋನ್. ಸೊ ನೆಕ್ಸ್ಟು ಸೆಕ್ಯೂರಿಟಿ. ನಂಗನ್ನಿಸ್ದಂಗೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಾಕು. ಫೇಸ್ ಅನ್ಲಾಕು ಆಪಲ್ನಲ್ಲಿರುವಂಥ ಫೇಸ್ ID ಇದ್ದರೆ ಚೆನ್ನಾಗಿರುತ್ತೆ. ನಂಗನ್ನಿಸ್ದಂಗೆ ತುಂಬ ಸೆಕ್ಯೂರ್ ಇರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಬ್ಯಾಟ್ರಿ. ನಂಗನ್ನಿಸ್ದಂಗೆ ಓಪೋ ಬ್ರ್ಯಾಂಡಿಂಗಲ್ಲಿ ಇತ್ತೀಚೆಗೆ ಬ್ಯಾಟ್ರಿಗಳು ತುಂಬ ದೊಡ್ಡ ಬರ್ತಾ ಇದೆ. 7,000-7,500 mAh ಕೆಪಾಸಿಟಿಯ ಬ್ಯಾಟ್ರಿಗಳು ಬರ್ತಾವೆ, ಆಯಿತಾ. ಐಫೋನು ಸ್ಯಾಮ್ಸಂಗ್ ಅವರೆಲ್ಲ ಅಷ್ಟು ಕೊಡ್ತಿಲ್ಲ, ಬಟ್ ಓಪೋ ಮತ್ತು ಅದರ ಕೆಳಗೆ ಬರುವಂಥ OnePlus ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ಇವರೆಲ್ಲ ದೊಡ್ಡ ಬ್ಯಾಟ್ರಿಯನ್ನು ಕೊಡ್ತಾ ಇದ್ದಾರೆ. ಸೊ ಫಾಸ್ಟ್ ಚಾರ್ಜಿಂಗ್ ಇತ್ತೀಚೆಗೆಲ್ಲ ಬ್ರ್ಯಾಂಡ್ ಅವರು ಕೊಡ್ತಾರೆ. 100 ವ್ಯಾಟಿಂದು ಅಟ್ಲೀಸ್ಟ್ ಫಾಸ್ಟ್ ಚಾರ್ಜರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಸೊ ಬ್ಯಾಟ್ರಿ ಮತ್ತು ಚಾರ್ಜರ್ ನಂಗನ್ನಿಸ್ದಂಗೆ ಓಪೋದಲ್ಲಿ ಅಥವಾ ರಿಯಲ್ಮಿ OnePlusಲ್ಲಿ ಇತ್ತೀಚೆಗೆ ಚೆನ್ನಾಗಿದೆ, ಅದರಿಂದ ಇದನ್ನು ಚೂಸ್ ಮಾಡ್ತೀನಿ. ನೆಕ್ಸ್ಟು OS, ಆಯಿತಾ. ನನಗೆ ಪರ್ಸ್ನಲಿ OS ಎಕ್ಸ್ಪೀರಿಯನ್ಸು ಆ್ಯಂಡ್ರಾಯ್ಡಲ್ಲಿ ತುಂಬ ಇಷ್ಟ ಆಗುತ್ತೆ, ಆಯಿತಾ. ಪಿಕ್ಸೆಲ್ OS ಇದ್ದರೆ ಬೆಂಕಿ ಇರುತ್ತೆ, ಆಯಿತಾ. ಈವನ್ One UI ಕೂಡ ಇತ್ತೀಚೆಗೆ ಚೆನ್ನಾಗಿದೆ ಸ್ಯಾಮ್ಸಂಗ್ ಇದು, ಬಟ್ ಪಿಕ್ಸೆಲ್ OSನ್ನು ನಾನು ಚೂಸ್ ಮಾಡ್ತೀನಿ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು ತುಂಬ ಸ್ಟೇಬಲ್ ಇದೆ. ಐಫೋನ್ ಲೆವೆಲಿಗೆ ಅಪ್ಲಿಕೇಶನ್ಗಳು ಆಪ್ಟಿಮೈಸ್ ಆಗಿಲ್ಲ ಅಂದರೂ ಸಹ ಕ್ಲೀನ್ ಎಕ್ಸ್ಪೀರಿಯನ್ಸನ್ನು ನಮಗೆ ನೀಡುತ್ತೆ. ಸೊ ಈ ಕಾರಣದಿಂದ OS ನಂಗನ್ನಿಸ್ದಂಗೆ ಪಿಕ್ಸೆಲ್ ಟಾಪ್ ನಾಚ್. ಸ್ಪೀಕರು ಇತ್ತೀಚೆಗೆ ಎಲ್ಲ ಸ್ಪೀಕರ್ಗಳು ಚೆನ್ನಾಗಿರ್ತವೆ, ಆಯಿತಾ. ಇದಿಷ್ಟು ನಂಗನ್ನಿಸ್ದಂಗೆ ಕೆಲವೊಂದು ಮೇಯ್ನ್ ಫೀಚರ್ಗಳು ನಾನು ಪರ್ಸನಲಿ ನೋಡೋದು. ಸೊ ಮೊದಲಿಂದ ಒಂದ್ಸಲ ರಿವೈಂಡ್ ಮಾಡ್ಕೊಂಬರ್ತೀನಿ. ನನಗೆ ಲುಕ್ಕಲ್ಲಿ ಸ್ಯಾಮ್ಸಂಗ್ S24 ಅಲ್ಟ್ರಾ, ಡಿಸೈನ್ ಬಿಲ್ಡು ಐಫೋನು, ಡಿಸ್ಪ್ಲೇ ಮತ್ತೊಮ್ಮೆ ಸ್ಯಾಮ್ಸಂಗು, ರ್ಯಾಮು ಸ್ಟೋರೇಜ್ ಎಲ್ಲ ಸೇಮ್ ಇರುತ್ತೆ. ಪ್ರೊಸೆಸರು ಐಫೋನ್ಲಿರುವಂಥ ಬಯೋನಿಕ್ ಪ್ರೊಸೆಸರು, ಕ್ಯಾಮ್ರಾ ಆಬ್ವಿಯಸ್ಲಿ ವಿವೋ ಕ್ಯಾಮ್ರಾ, ನಂತರ ಬ್ಯಾಟ್ರಿ ಓಪೋ ರಿಯಲ್ಮಿ ಅಥವಾ OnePlus ಬ್ಯಾಟ್ರಿ ರೀತಿ, ನಂತರ OS ಪಿಕ್ಸೆಲ್ OS. ಸೊ ನೋಡ್ರಪ್ಪ, ಇದು ನನಗನ್ನಿಸ್ದಂಗೆ ಪರ್ಫೆಕ್ಟ್ ಸ್ಮಾರ್ಟ್ಫೋನ್. ಇವೆಲ್ಲ ಕಂಬೈನ್ ಆಗಿ ಒಂದು ಫೋನ್ ಬಂದುಬಿಟ್ರೆ ಬೆಂಕಿ ಇರುತ್ತೆ, ಆಯಿತಾ. ಹೌದು, ವೈರ್ಲೆಸ್ ಚಾರ್ಜಿಂಗ್ ನಂಗನ್ನಿಸ್ದಂಗೆ ನಮ್ಮ ಇಂಡಿಯಾದಲ್ಲಿ ಮ್ಯಾಟ್ರ್ ಆಗೋಲ್ಲ, ಯಾರು ಕೂಡ ತುಂಬ ಜನ ಪ್ರಿಫರ್ ಮಾಡಲ್ಲ. ವೈರ್ಲೆಸ್ ಚಾರ್ಜಿಂಗ್ ಇರುತ್ತೋ ಬಿಡುತ್ತೋ ನನಗೆ ಪರ್ಸನಲಿ ಮ್ಯಾಟ್ರ್ ಆಗೋಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ನಾನೀಗ ಏನು ಹೇಳಿದೆ, ಈ ಬ್ರ್ಯಾಂಡ್ಗಳೆಲ್ಲ ಕಂಬೈನ್ ಆಗಿ ದೇವ್ರೇನಾದ್ರು ಹೊರ ಕೊಟ್ಬಿಟ್ರೆ, ಆಗಲೇ ಹೇಳಿದ್ನಲ್ಲ, ಒಂದೊಂದು ಬ್ರ್ಯಾಂಡಿಂದ ಒಂದೊಂದು ಸ್ಪೆಸಿಫಿಕೇಷನ್ ತಗೊಂಡು ಬೆಸ್ಟ್ ಸ್ಮಾರ್ಟ್ಫೋನ್ನ ಮಾಡ್ತೀನಿ. ಐ ವಿಶ್ ಆ ಥರ ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟು ಕೊಟ್ಟರೆ ಬೆಂಕಿ ಇರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು? ನಿಮ್ಮ ಡ್ರೀಮ್ ಸ್ಮಾರ್ಟ್ಫೋನ್, ಕನಸಿನ ಸ್ಮಾರ್ಟ್ಫೋನ್ ಯಾವುದು? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನೋಡ್ತೀನಿ ನಿಮ್ಗೆ ಏನೇನು ಸ್ಪೆಸಿಫಿಕೇಷನ್ ಬೇಕು ಅಂತ. ಇದಿಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.